ದಾಸವರೇಣ್ಯರಾದ ವಿಜಯದಾಸರ ಸುಳಾದಿಗಳಲ್ಲಿ ನಮ್ಮ ಸಾಧನೆಗೆ ಅಗತ್ಯವಾದ ವಿಚಾರಗಳನ್ನೆಲ್ಲ ತಿಳಿಸಿ ಅವುಗಳನ್ನು ಮಾಡುವ ಕ್ರಮಗಳನ್ನು, ಅದರ ಮಹತ್ವವನ್ನು ಕೂಡ ವಿಸ್ತಾರವಾಗಿ ತಮ್ಮ ಸುಳಾದಿಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸ್ಥೂಲವಾಗಿ ಹೀಗೆ ವಿಂಗಡಿಸಿಕೊಳ್ಳಬಹುದು. ಮೊದಲನೆಯದಾಗಿ ಸಾಧನ ಭಾಗ ಸುಳಾದಿಗಳು ಅಂತ ಅವುಗಳಲ್ಲಿ ಮಂತ್ರಗಳನ್ನು ಜಪ ಮಾಡುವ ಕ್ರಮವನ್ನು, ಗುರುಮಂತ್ರವನ್ನು ಮಾಡುವ ಅಗತ್ಯತೆ, ಅದರ ಅವಶ್ಯಕತೆಯನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಇದು ಬರೀ ಪುರುಷರಿಗಷ್ಟೇ ಸಂಬಂಧಪಟ್ಟದ್ದಲ್ಲ, ಸ್ತ್ರೀಯರು ಕೂಡ ಆ ಗುರುಮಂತ್ರವನ್ನು ಮಾಡಿಕೊಳ್ಳುವ ಮೂಲಕ ಅವರು ಅಂತರಂಗವನ್ನು ಪರಿಶುದ್ಧ ಮಾಡಿಕೊಂಡು ಆನಂತರ ಭಗವಂತನ ಜ್ಞಾನವನ್ನು ಪಡೆಯಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಆ ಬೇರೆ ಬೇರೆ ಮಂತ್ರಗಳ ಜಪದ ಬಗ್ಗೆ, ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಪುರುಷರು ಮಾಡಿದರೆ ಕೃಷ್ಣ ಮಂತ್ರವನ್ನು ಮಹಿಳೆಯರು, ಸ್ತ್ರೀಯರು ಕೂಡ ಅವಶ್ಯವಾಗಿ ಅಲ್ಲಿ ಮಾಡಲೇಬೇಕು ಅಂತ ಅದರ ಬಗ್ಗೆ ಹೇಳ್ತಾರೆ. ಅನಂತರದಲ್ಲಿ ತಾರತಮ್ಯದ ಬಗ್ಗೆ ಬಹಳ ಒತ್ತು ಕೊಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮಗೆ ಭಗವಂತನ ಸರ್ವೋತ್ತಮತ್ವ ಗೊತ್ತಾಗಬೇಕಾಗಿದ್ದರೆ ಉಳಿದ ದೇವತೆಗಳ ಇತಿಮಿತಿಗಳು ಎಷ್ಟು ಅಂತ ಅವಶ್ಯವಾಗಿ ನಾವು ತಿಳ್ಕೊಳ್ಳಲೇಬೇಕು. ಆದ್ದರಿಂದ ತಾರತಮ್ಯಂಚ ವಿಜ್ಞೇಯಂ ಎಂಬುದಾಗಿ ಆ ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾಗುವಂತೆ ಇತರ ದೇವತೆಗಳ ರಮಾಬ್ರಹ್ಮಾದಿಗಳೆಲ್ಲ ಭಗವಂತನ ಪರಿವಾರ ದೇವತೆಗಳಾಗಿದ್ದಾರೆ. ಅವರೆಲ್ಲ ಭಗವಂತನ ನಂತರದ 2ನೇ ಕಕ್ಷೆಯಲ್ಲಿ ಮಹಾಲಕ್ಷ್ಮೀ ದೇವಿ, 3ನೇ ಕಕ್ಷೆಯಲ್ಲಿ ಬ್ರಹ್ಮವಾಯುಗಳು, ಹೀಗೆಲ್ಲ ಅವರ ಕ್ರಮಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಆನಂತರದಲ್ಲಿ ಹರಿದಾಸನಾಗೋದಕ್ಕೆ ಸಾಧನ ಅಂತ ಅದರ ಬಗ್ಗೆ, ನಾವೆಲ್ಲ ಭಗವಂತನ ದಾಸರು ಅಂತ ನಮ್ಮನ್ನೇ ನಾವು ತಿಳ್ಕೊಂಡು ಬಿಟ್ಟ ಮಾತ್ರಕ್ಕೆ ನಾವು ಹರಿದಾಸರಾಗೋದೇನು. ಅದಕ್ಕೆ ಅನೇಕ ಕಡೆಗಳಲ್ಲಿ ದಾಸರೇ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಿದೆ. ಆ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ನಾವು ವೈಷ್ಣವ ಚಿಹ್ನೆ, ದಾಸರು ಅಂತ ಎಲ್ಲ ಕಡೆ ನಡತೆ ವರ್ತನೆ ಇದೆಲ್ಲ ಮಾಡಿಬಿಟ್ಟು ಅಂತರಂಗದಲ್ಲಿ ನಾವು ಭಗವಂತನ ದಾಸರಾಗಿರೋದೇ ಇಲ್ಲ, ಇನ್ಯಾವುದರದ್ದೋ ದಾಸರಾಗಿಬಿಟ್ಟಿರ್ತೇವೆ ನಾವು. ಆದ್ದರಿಂದ ಅಂತಹ ಭಗವಂತನಲ್ಲಿ ಸರಿಯಾದ ಭಕ್ತಿಯನ್ನು ಮಾಡಿ ನಾವು ದಾಸ ದೀಕ್ಷೆಯನ್ನು ನಾವು ಪಡೆಯಬೇಕಾಗಿದ್ದರೆ ಅದಕ್ಕೆ ನಿರಂತರ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿ, ಆವಾಗ ಭಗವಂತ ವಾಯುದೇವರನ್ನು ಕೇಳ್ತಾ ಇದ್ದಾನೆ. ಇವನು ಆಗಿನಿಂದಲೂ ಕೂಡ ಬಹಳ ಸಮಯದಿಂದ ನನ್ನ ದಾಸನಾಗಬೇಕು ಅಂತ ಹಂಬಲಿಸ್ತಾ ಇದ್ದಾನೆ. ಅವನನ್ನು ನನ್ನ ಭಕ್ತರ ಕೋಟಿಯಲ್ಲಿ ಸೇರಿಸ್ಕೊಳ್ಬೇಕೋ ಬೇಡವೋ, ಅವನಿಗೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಕೇಳಿದಾಗ ಅದಕ್ಕೆ ವಾಯುದೇವರು ಭಗವಂತನ ಮುಂದೆ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ವಾಯುದೇವರು ಆ ಭಗವಂತನಲ್ಲಿ ಆ ಜೀವನ ಬಗ್ಗೆ ಶಿಫಾರಸು ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ. ಸ್ವಾಮಿ, ಇವನಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ, ನಿನ್ನನ್ನೇ ನಂಬಿ ಬಂದಿದ್ದಾನೆ, ಆದ್ದರಿಂದ ಅವನಿಗೆ ಅನುಗ್ರಹ ಮಾಡುವಂತ ವಾಯುದೇವರು ಯಾವಾಗ ಭಕ್ತರ ಬಗ್ಗೆ, ಜೀವರ ಬಗ್ಗೆ ಭಗವಂತನಲ್ಲಿ ಅವರು ವಿಜ್ಞಾಪನೆ ಮಾಡ್ತಾರೆ, ಆವಾಗ ಭಗವಂತ ಅವರನ್ನು ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ. ಅಷ್ಟೇ ಅಲ್ಲದೇನೆ ಯಾರಿಗೆ ಭಗವದ್ಭಕ್ತರಾಗುವ ಯೋಗ್ಯತೆ ಇರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಅವರು ಆ ಭಕ್ತಿಯನ್ನು ಬೆಳೆಸ್ಕೊಂಡಿರೋದಿಲ್ಲ, ಅವರ ಸ್ವರೂಪವನ್ನು ಚೆನ್ನಾಗಿ ವಾಯುದೇವರು ಅರಿತು ಅವರಿಗೆ ಸಕಾಲದಲ್ಲಿ ಎಚ್ಚರಿಸಿ ನೀನು ಭಗವದ್ಭಕ್ತನಾಗಿ ದಾಸನಾಗು ಅಂತ ಅವರಿಗೆ ಮಾರ್ಗದರ್ಶನವನ್ನು ಕೂಡ ವಾಯುದೇವರೇ ಮಾಡ್ತಾರೆ. ಇದಕ್ಕೆ ಉದಾಹರಣೆ ರಾಮಾಯಣದಲ್ಲಿ ಬರತಕ್ಕಂಥ ವಿಭೀಷಣನ ಕಥೆ. ಹನುಮಂತ ದೇವರು ರಾಮಕಾರ್ಯಕ್ಕೋಸ್ಕರ ಲಂಕೆಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ವಿಭೀಷಣನನ್ನು ನೋಡಿದಾಗ ಆ ಸಂದರ್ಭದಲ್ಲಿ ವಾಯುದೇವರು ಇವನು ಸಜ್ಜೀವ ಅಂತ ಗೊತ್ತಾಗಿ ಅವನ ಮನೆಗೆ ಹೋಗಿ ಎಲ್ಲ ಉಪದೇಶ ಮಾಡ್ತಾರೆ. ನೋಡಯ್ಯ, ನೀನು ಎಂತಹ ಮಹಾಭಗವದ್ಭಕ್ತನಾಗಿದೆಯಾ, ಆದರೂ ಯಾವುದೋ ಕಾರಣದಿಂದ ಈ ದುಷ್ಟರ ಜೊತೆ ಸೇರ್ಕೊಂಡ್ಬಿಟ್ಟಿದೆಯಾ, ಆದ್ದರಿಂದ ಈ ರಾವಣನ ಜೊತೆಗೆ ನೀನಿದ್ದೆ ಅಂತ ಆದರೆ ಇನ್ನು ಸ್ವಲ್ಪ ಕಾಲದಲ್ಲಿ ಅವನು ಸಪುತ್ರ ಮಿತ್ರ ಆಶುಯಾಸ್ಯತೆ ಅಂತ ಅವನು ಎಲ್ಲ ಮಿತ್ರರು, ಪುತ್ರರು, ಕಲತ್ರ ಅವರೆಲ್ಲರಿಂದ ಅವನು ಮೃತನಾಗಿಬಿಡ್ತಾನೆ. ಆದ್ದರಿಂದ ನೀನು ಸರಿಯಾದ ಯೋಗ್ಯತೆಯನ್ನು ಪಡೆದವನು, ಆದ್ದರಿಂದ ನೀನು ರಾಮನ ಪಾದಕ್ಕೆ ಬಿದ್ದು ಅವನ ಕ್ಷಮೆ ಕೇಳು, ರಾಮನ ಭಕ್ತನಾಗು ನೀನು, ಆವಾಗ ರಾಮನ ದಾಸರಾಗುವ ಯೋಗ್ಯತೆ, ಆ ಒಂದು ಸ್ಥಾನ ನಿನಗೆ ಸಿಗತ್ತೆ ಅಂತ ಆ ಲಂಕಾಪಟ್ಟಣಕ್ಕೆ ತೆರಳಿದಂತಹ ಹನುಮಂತ ದೇವರು ಆ ಲಂಕೆಯನ್ನು ಸುಟ್ಟು ಅನಂತರದಲ್ಲಿ ಮತ್ತೆ ರಾಮನ ಬಗ್ಗೆ ಬರುವಾಗ ಅವರು ವಿಭೀಷಣನಿಗೆ ಇಷ್ಟೆಲ್ಲ ಉಪದೇಶ ಮಾಡಿ ಬಂದಿದ್ರಂತೆ. ಅದರಿಂದ ವಿಭೀಷಣನಿಗೆ ಬಹಳ ಪರಿವರ್ತನೆ ಆಗಿಬಿಡ್ತು. ಆದ್ದರಿಂದಲೇ ಯುದ್ಧ ಆರಂಭವಾಗುವ ಸಮಯಕ್ಕೆ ರಾಮದೇವರು ಈ ಕಡೆ ಸಮುದ್ರದ ತೀರಕ್ಕೆ ಬಂದಾಗ ಆ ನೇರವಾಗಿ ರಾವಣನನ್ನು ತೊರೆದು ಆ ಸಂದರ್ಭದಲ್ಲಿ ವಿಭೀಷಣ ರಾಮನ ಪಾದಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಳ್ತಾನೆ. ಆವಾಗಲೂ ಕೂಡ ಜಾಂಬವಂತ, ಅಂಗದ ಮುಂತಾದವರೆಲ್ಲ ಅವನನ್ನು ಬೇಡ ಅಂತ ವಿರೋಧ ಮಾಡ್ತಾರೆ. ಆದರೆ ಅವರ ಆರ ಮಾತನ್ನು ಕೂಡ ರಾಮದೇವರು ಕೇಳೋದಿಲ್ಲ, ಹನುಮಂತನ ಮಾತನ್ನು ಕೇಳ್ತಾ ಇದ್ದಾನೆ. ಆವಾಗ ಹನುಮಂತ ದೇವರು ಹೇಳ್ತಾ ಇದ್ದಾರೆ, ಈ ಜಾಂಬವಂತಾದಿಗಳೆಲ್ಲ ವಿಭೀಷಣನನ್ನು ಬಾಕ್ಯ ರೀತಿಯಲ್ಲಿ ಅವರು ನೋಡಿದಾರಷ್ಟೇ, ಆದರೆ ನಾನು ಲಂಕೆಗೆ ತೆರಳಿದಾಗ ಇಡೀ ಲಂಕಾಪಟ್ಟಣದಲ್ಲಿ ರಾಮನನ್ನು ದ್ವೇಷ ಮಾಡುವ,
ನಿಂದನೆ ಮಾಡುವ ಮಾತುಗಳೇ ಎಲ್ಲಗಳಲ್ಲಿ ಕೇಳ್ತಾ ಇದ್ದರೂ ಕೂಡ ಒಂದು ಮನೆಯಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆ ನಡೀತಾ ಇತ್ತೋ ಅದು ಯಾರು ಅಂದರೆ ವಿಭೀಷಣನ ಮನೆ. ಆದ್ದರಿಂದ ಅವನು ಸರಿಯಾದ ಯೋಗ್ಯ ಭಕ್ತನಾಗಿದ್ದಾನೆ ಅಂತ ಆ ಸಂದರ್ಭದಲ್ಲಿ ವಾಯುದೇವರು ಹೇಳಿದಾಗ ಭಗವಂತ ಅವರನ್ನು ದಾಸರನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮಗೆ ಭಗವದ್ಭಕ್ತರಾಗಿ ಅವನ ದಾಸರಾಗಬೇಕಾದ್ರೆ ಮೊದಲು ವಾಯುದೇವರ ಅನುಗ್ರಹವನ್ನು ಪಡೆಯಬೇಕು. ಆ ನಂತರದಲ್ಲಿ ವಾಯುದೇವರು ಭಗವಂತನ ಹತ್ತಿರ ನಮ್ಮನ್ನು ಶಿಫಾರಸು ಮಾಡಿದಾಗ ನಾವು ಭಗವದ್ಭಕ್ತರಾಗ್ತೇವೆ. ನಾವು ಹರಿದಾಸರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಬರೀ ದಾಸರಾಗಿಬಿಡ್ತಾರಷ್ಟೇ. ಕೆಲವರು ಹೆಂಡತಿಗೆ ದಾಸರಾಗಿರ್ತಾರೆ, ಮತ್ತು ಕೆಲವರು ಹಣಕ್ಕೆ ದಾಸರಾಗಿರ್ತಾರೆ. ಆದರೆ ನಿಜವಾದ ಭಗವದ್ಭಕ್ತಿಯನ್ನು ಪಡೆದು ಭಗವಂತನ ದಾಸರಾಗಬೇಕಾದರೆ ನಾವು ಆ ವಾಯುದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಹರಿದಾಸನಾಗುವುದಕ್ಕೆ ಬೇಕಾದ ಏನೆಲ್ಲ ಸಾಧನೆಗಳು ಅದರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸಾಧನೆ ಮಾಡಬೇಕಾದರೆ ನಮಗೆ ದೊಡ್ಡ ಸುಖ ಇದೆ ಅಂತ ಯಾಕೆ, ನಮಗೆ ಸಂಸಾರನೇ ಬಹಳ ಸುಖವಾಗಿ ನಮಗೆ ಸೆಟ್ ಆಗಿಬಿಟ್ಟಿದೆ, ಇದಕ್ಕಿಂತ ಬೇರೆ ಲೋಕ ಬೇರೆ ರೀತಿಯಾದದ್ದು ನಮಗೆ ಬೇಡ ಅಂತ ಭಾವನೆ ಬಂದರೆ ಈ ದೇಹ ನಿತ್ಯ, ಸಂಸಾರ ಅಸಾರ, ಹರಿಯನ್ನೇ ನಾವು ನಂಬಬೇಕು. ಆ ಮೂಲಕ ಸಂಸಾರದ ಬಿಡುಗಡೆ ಪಡೆಯಬೇಕು. ಇದರ ಬಗ್ಗೆಯೂ ಕೂಡ ಬಹಳ ಒತ್ತು ಕೊಟ್ಟು ದಾಸರಾಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ದೇಹ ಎಷ್ಟರ ಮಟ್ಟಿಗೆ ಅನಿತ್ಯವಾಗಿದೆ ಎಂದರೆ ಈ ದೇಹದ ಒಳಗಡೆ ಇರುವ ಮಾಂಸಖಂಡಗಳೆಲ್ಲ ಅದನ್ನು ಮುಚ್ಚೋದಕ್ಕೋಸ್ಕರ ಮೇಲ್ಗಡೆ ಸುಂದರವಾದ ಚರ್ಮವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಚರ್ಮದ ಆ ತೊಗಲಿನ ಮೋಹಕ್ಕೆ ಒಳಗಾಗಿ ನಾವು ದೇವರನ್ನೇ ಮರೆತೇವೆ, ಭೌತಿಕವಾದ ಸುಖದಲ್ಲೇ ನಾವು ಮುಳುಗಿಬಿಡ್ತೇವೆ. ಒಂದು ವೇಳೆ ಭಗವಂತ ಏನಾದರೂ ಒಳಗಿದ್ದದ್ದನ್ನೆಲ್ಲ ಹೊರಗಡೆ ಹಾಕಿ ಹೊರಗಡೆ ಇದ್ದದ್ದನ್ನು ಒಳಗೆ ಹಾಕ್ಬಿಟ್ಟಿದ್ರೆ ನಮ್ಮ ಎಲ್ಲ ದೇಹ ಮಾಂಸಖಂಡವಾಗಿಬಿಡ್ತಾ ಇತ್ತು. ಆವಾಗ ಕಾಗೆಗಳು ಗೂಬೆಗಳೆಲ್ಲ ಬಂದು ಅದನ್ನು ತಿನ್ನೋದಕ್ಕೆ ಶುರು ಮಾಡಿಬಿಡ್ತಾ ಇತ್ತು. ಆದ್ದರಿಂದ ಆ ರೀತಿ ಭಗವಂತನೇ ಇದೆಲ್ಲವನ್ನು ನಮಗೆ ಸುಂದರವಾದ ದೇಹವನ್ನು ಕೊಟ್ಟಾಗ ಅವನ ಅರಿವನ್ನು ನಾವು ಪಡೆಯಬೇಕು. ಅದಕ್ಕೋಸ್ಕರ ಈ ದೇಹ ನಿತ್ಯ ಅಂತೆಲ್ಲ ನಾವು ತಿಳಿಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಈ ಸಂಸಾರ ಅನ್ನೋದು ಅಸಾರವಾದದ್ದು. ಯಾಕೆ, ಬೇಕಾದಷ್ಟು ಸುಖ ಇಲ್ಲಿದೆಯಲ್ಲ, ಹೆಂಡತಿ ಮಕ್ಕಳು ಸಂಪತ್ತು ನಮಗೆ ಬೇಕಾದ ಭೋಗ. ಆದರೆ ಇದೆಲ್ಲ ನಶ್ವರ ಅನ್ನೋ ಕಾರಣದಿಂದ ಒಂದಲ್ಲ ಒಂದು ದಿನ ಈ ದೇಹ ಬಿದ್ದು ಹೋಯಿತು ಅಂದರೆ ಅಥವಾ ದೇಹದಲ್ಲಿ ಶಕ್ತಿ ಕಡಿಮೆ ಆಯಿತು ಅಂದರೆ ಇದೇ ದೇಹವೇ ನಮಗೆ ಬೇರೆ ಬೇರೆ ರೀತಿಯ ದುಃಖಕ್ಕೆ ಕಾರಣವಾಗಿಬಿಡುತ್ತೆ. ಆದ್ದರಿಂದ ಆ ಸಂಸಾರದಲ್ಲಿ ಅಸಾರತ್ವವನ್ನು ನಾವು ತಿಳಿದುಕೊಂಡು ಶಾಶ್ವತವಾದ ಸುಖಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಭಗವಂತನನ್ನೇ ನಾವು ಗಟ್ಟಿಯಾಗಿ ನಂಬಬೇಕು ಎಂಬುದರ ಬಗ್ಗೆ ಅವರು ತಿಳಿಸ್ತಾರೆ. ಅದಕ್ಕಾಗಿ ಹರಿನಾಮ ಪ್ರಶಂಸನೆ, ಭಗವಂತನ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಹರಿಸ್ಮರಣೆಯ ಮೂಲಕವಾಗಿ ನಾವು ಸಂಸಾರದ ಬಿಡುಗಡೆಯನ್ನು ಪಡೆಯಬೇಕು ಅಂತ ದಾಸರಾಯರು ಹೇಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲದಕ್ಕೆ ಪೂರಕವಾಗಿ ನಾವು ಅನುಸರಿಸಬೇಕಾದ ಒಂದು ಸಿದ್ಧಾಂತ ಮತ ಯಾವುದು ಅಂದರೆ ಅದು ಮಧ್ವ ಮತವನ್ನು ಅನುಸರಿಸಬೇಕು ಅಂತ ವಿಜಯದಾಸರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಏಕೆಂದರೆ ದಾಸರವರುಗಳೆಲ್ಲ ಅವರು ಮೂಲತಃ ಮಧ್ವ ಮತವನ್ನು ನಂಬಿ ಅವರು ತಮ್ಮ ಆ ಒಂದು ಸಾಹಿತ್ಯವನ್ನು ರಚನೆ ಮಾಡಿದವರು. ಆದ್ದರಿಂದ ಇತರ ಮತಗಳಲ್ಲಿ ಇರತಕ್ಕಂತಹ ಓರೆಕೋರೆಗಳನ್ನೆಲ್ಲ ಏನು ನಮ್ಮ ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅನಂತರದಲ್ಲಿ ಭಗವಂತನಿಗೆ ಅತ್ಯಂತ ಸಮ್ಮತವಾದದ್ದು ಭಗವಂತ ಮತ್ತು ಜೀವರು ಬೇರೆ ಬೇರೆ, ಈ ತಾರತಮ್ಯ ಎಲ್ಲ ಇದೆ ಅನ್ನೋದನ್ನು ಶ್ರೀಮದ್ ಆಚಾರ್ಯನು ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಮತವನ್ನು ಅನುಸರಿಸಬೇಕು ಎಂಬುದನ್ನು ಅವರು ತಿಳಿಸ್ತಾ ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಕೂಡ ಇಲ್ಲಿ ಹೇಳುತ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾವು ನಮ್ಮ ಅಂತರಂಗದ ಸಾಧನೆಗೆ ಪೂರಕವಾಗುವಂತೆ ಈ ಮಂತ್ರಗಳ ಜಪದ ಕ್ರಮದ ಬಗ್ಗೆ ಕೆಲವು ಮಾತುಗಳನ್ನು ಸುಳಾದಿಗಳಲ್ಲಿ ನಮ್ಮ ದಾಸರಾಯರು ಹೇಳ್ತಾ ಇದ್ದಾರೆ. ತಾರ ಮಂತ್ರವೇ ಜಪಿಸು ತವಕದಿಂದಲಿ ಭವತಾರವಾಗುವುದು ಲಾಲಿಸು ಚೆನ್ನಾಗಿ ಅಂತ ಅವರು ಬೇರೆ ಬೇರೆ ಮಂತ್ರಗಳನ್ನು ಹೇಳುವುದರ ಜೊತೆಗೆ ಈ ತಾರ ಅಂತ ಒಂದು ಮಂತ್ರ ಅಂದರೆ ಅದು ಓಂಕಾರ ಅಂತ ಅರ್ಥ. ಶ್ರೀಮನ್ ಮಧ್ವಾಚಾರ್ಯರು ಕೂಡ ಬ್ರಹ್ಮಸೂತ್ರಗಳಿಗೆ ಅವರು ಭಾಷ್ಯವನ್ನು ಬರೀಬೇಕಾಗಿದ್ದರೆ ಆ ಬ್ರಹ್ಮಸೂತ್ರಗಳು ಆರಂಭವಾಗೋದು ಹೇಗೆ ಅಂದರೆ ಓಂಕಾರದಿಂದ ಆರಂಭವಾಗತ್ತೆ ಅಂತ ತಿಳಿಸ್ತಾ ಆ ಓಂಕಾರಕ್ಕೆ ಮತ್ತೊಂದು ಹೆಸರಿದೆ. ಅದು ಯಾವುದು ಅಂದರೆ ತಾರ ಅಂತ ಹೇಳ್ತಾ ಇದ್ದಾರೆ. ತಾರ ಅಂದ್ರೇನು? ತಾರಯತಿ ಅಸ್ಮಾನಿತಿ ತಾರಹ, ನಮ್ಮನ್ನು ದಾಟಿಸ್ತಕ್ಕಂಥದ್ದು. ಯಾವುದರಿಂದ ದಾಟಿಸಬೇಕು? ಸಂಸಾರ ಸಮುದ್ರದಿಂದ, ಈ ದುಃಖದಿಂದ ನಮ್ಮನ್ನು ದಾಟಿಸುವಂತಹ ಒಂದು ದಿವ್ಯವಾದ ಮಂತ್ರ ಅಂದರೆ ಅದು ನಿಜವಾಗಲೂ ಕೂಡ ಓಂಕಾರ. ಆದ್ದರಿಂದ ಅದನ್ನು ನಾವು ಎಲ್ಲ ಬೇರೆ ಬೇರೆ ಮಂತ್ರಗಳನ್ನು ಹೇಳುವ ಸಮಯದಲ್ಲಿ ಆರಂಭದಲ್ಲಿ ಅಂತ್ಯದಲ್ಲಿ ಓಂಕಾರವನ್ನು ಅವಶ್ಯವಾಗಿ ಹೇಳಬೇಕು. ಇದು ಪುರುಷರಿಗೆ ಮಾತ್ರ ಸೀಮಿತವಾದದ್ದು. ಯಾವುದೇ ಸಂದರ್ಭದಲ್ಲಿ ಸ್ತ್ರೀಯರು ಓಂಕಾರವನ್ನು ಅವರು ಹೇಳೋ ಹಾಗಿಲ್ಲ. ಓಂಕಾರ ಹೇಳೋ ಹಾಗಿಲ್ಲ ಅಂದರೆ ಆಚಾರ್ಯ ಇವತ್ತು ಉಪನ್ಯಾಸ ಮಾಡುವಾಗ ಓಂಕಾರ ಹೇಳಬಾರ್ದು ಅಂತ ಹೇಳಿದರು ಅಂತ ಇಲ್ಲಿದ್ದವರೇ ಮಹಿಳೆಯರು ಇನ್ನೊಬ್ಬರಿಗೆ ಹೇಳ್ತಾ ಇರ್ತಾರೆ. ಆವಾಗ ಓಂಕಾರ ಹೇಳೇ ಬಿಟ್ರಲ್ಲ, ತಿರ್ಗಾ ಓಂಕಾರ ಹೇಳಬಾರ್ದು ಅಂದರೆ ಆ ನಿಯಮನೇ ಅಲ್ಲಿ ಮುರಿದು ಹೋಯ್ತಲ್ಲ. ಅಂದರೆ ಓಂಕಾರವನ್ನು
ಉಪದೇಶ ಪಡೆದು ಪ್ರತಿಯೊಂದು ಮಂತ್ರದ ಆರಂಭ ಮತ್ತು ಅಂತ್ಯದಲ್ಲಿ ಆ ಓಂಕಾರವನ್ನು ಮಂತ್ರ ರೂಪವಾಗಿ ಹೇಳಿಕೊಡುದು. ಆದ್ದರಿಂದ ಸಂಸ್ಕೃತದಲ್ಲಿ ಹೌದು ಅನ್ನೋದಕ್ಕೆ ಓಂ ಅಂತಲೇ ಅದಕ್ಕೆ ಒಂದು ಉತ್ತರ ಇದೆ. ಆದ್ದರಿಂದ ಆ ರೀತಿಯಾದಂಥ ಓಂಕಾರ ಒಂದು ಬೇರೆಯೇ ಇದೆ. ಅದರ ಅಕಾರ, ಉಕಾರ, ಮಕಾರ ಈ ಮೂರರ ಸಮಷ್ಟಿಯಲ್ಲಿ ರೂಪುಗೊಂಡ ದಿವ್ಯವಾದ ಒಂದು ಮಂತ್ರ, ಅದುವೇ ತಾರ ಮಂತ್ರ, ಓಂಕಾರ ಅಂತ ಅದನ್ನು ಹೇಳಲಾಗುತ್ತೆ. ಆದ್ದರಿಂದ ಯಾವುದೇ ಮಂತ್ರವನ್ನು ಜಪ ಮಾಡುವ ಆರಂಭದಲ್ಲಿ ಅವಶ್ಯವಾಗಿ ಓಂಕಾರವನ್ನು ಅಲ್ಲಿ ಉಚ್ಚಾರಣೆ ಮಾಡಬೇಕು. ಮಂತ್ರದ ಎಲ್ಲ ವೇದ ಮಂತ್ರಗಳನ್ನು ಶುರು ಮಾಡುವಾಗಲೂ ಕೂಡ ಹರಿಹಿ ಓಂ ಅಂತಲೇ ಅಲ್ಲಿ ಓಂಕಾರವನ್ನು ಆರಂಭದಲ್ಲಿಟ್ಟೆ ಆ ಮಂತ್ರಗಳನ್ನು ಹೇಳಲಾಗತ್ತೆ. ಆದರೆ ಒಂದು ಕಡೆಯಲ್ಲಿ ಮಾತ್ರ ಓಂಕಾರವನ್ನು ಹೇಳ್ಕೊಡುವುದು ಅಂತ ಶಾಸ್ತ್ರ ನಿಷೇಧ ಮಾಡಿತು. ಅದು ಎಲ್ಲಿ ಅಂತ ಹೇಳಿದರೆ, ಶ್ರಾದ್ದವನ್ನು ಮಾಡಿಸುವಂತಹ ಸಮಯದಲ್ಲಿ ಶ್ರಾದ್ದ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಆ ಸಮಯದಲ್ಲಿ ಓಂಕಾರವನ್ನು ಆರಂಭದಲ್ಲಿ ಹೇಳೋ ಹಾಗಿಲ್ಲ. ಆದ್ದರಿಂದ ಅಲ್ಲಿ ಓಂಕಾರವನ್ನು ಅವಶ್ಯವಾಗಿ ನಾವು ತೊರೆಯಲೇಬೇಕು. ಆ ಹಿನ್ನೆಲೆಯಲ್ಲಿ ಆ ಶ್ರಾದ್ದದ ಮಂತ್ರದ ಪ್ರಸಂಗದಲ್ಲಿ ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಪಾರಾಯಣ ಇತ್ಯಾದಿಗಳನ್ನು ಮಾಡುವಾಗ ಓಂಕಾರವನ್ನು ಅವಶ್ಯವಾಗಿ ಅಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಅದರ ಮಹತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಂಕಾರ ನಿರಂತರ ಸಾರವೆನ್ನು ಏಕವರ್ಣ ಅಂತ ಇದ್ದಾರೆ. ಈ ಓಂಕಾರ ಎಂಬುದು ಎಲ್ಲ ವೇದಗಳ ಸಾರ ರೂಪವಾಗಿದೆ. ಯಾಕೆ ಅಂದರೆ ಈ ಸಮಸ್ತ ವೇದಗಳನ್ನು ನಾವು ಸಂಕ್ಷಿಪ್ತವಾಗಿ ಒಂದು ಸಣ್ಣ ರೂಪದಲ್ಲಿ ಕೊಡಿ ಅಂತ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಓಂ ಅಂತ ಭಗವಂತ ಆ ಮಂತ್ರವನ್ನು ಅಲ್ಲಿ ಉಚ್ಚಾರಣೆ ಮಾಡಿ ನೀಡಿದ್ದಾನೆ. ಆದ್ದರಿಂದ ಸೃಷ್ಟಿಯ ಆರಂಭದಲ್ಲಿ ಮೊಟ್ಟ ಮೊದಲು ಭಗವಂತ ಅವತಾರ ಮಾಡಿದಾಗ ಅವನ ಬಾಯಿಂದ ಹೊರಹೊಮ್ಮಿದ ಅದ್ಭುತವಾದ ಮಂತ್ರ ಯಾವುದು ಅಂದರೆ ಅದಕ್ಕೆ ವೇದೋಪನಿಷತ್ತುಗಳಲ್ಲಿ ಹೇಳ್ತಾ ಇದೆ, ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇವೌ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕವು ಭೌ ಅಂತ ಮಧ್ವಾಚಾರ್ಯರೇ ಭಗವಂತನ ಬಾಯಿಂದ ಬಂದಿರತಕ್ಕಂತಹ ಆ ಒಂದು ಓಂಕಾರ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ, ಎಲ್ಲ ವೇದಗಳ ಒಂದು ಸಾರವಾಗಿದೆ. ಆದ್ದರಿಂದ ಭಗವಂತ ಮೊದಲು ಓಂ ಅಥ ಅಂತ ಅಲ್ಲಿ 2 ಪದಗಳನ್ನು ಹೇಳಿದ್ದಾನಂತೆ. ಆದ್ದರಿಂದ ಅದು ಪರಮ ಮಂಗಳಕರವಾದದ್ದು. ಆ ದೃಷ್ಟಿಯಿಂದ ಯಾವುದೇ ಒಂದು ಸತ್ಕರ್ಮಗಳನ್ನು ನಾವು ಮಾಡುವಾಗ ಓಂಕಾರವನ್ನು ಮಂತ್ರಗಳನ್ನು ಹೇಳುವಾಗಲೂ ಕೂಡ ಅವಶ್ಯವಾಗಿ ಹೇಳಬೇಕು ಎಂಬುದಾಗಿ ಅದರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಈ ಓಂಕಾರ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆದಿದೆ, ಅದರಲ್ಲಿ ಏನೆಲ್ಲ ಅಂಶಗಳಿದೆ ಎಂಬುದನ್ನು ಶ್ರೀಮದ್ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೋಡಿ, ಓಂಕಾರ ಅಂದರೆ ಅದು ಬರೀ ಒಂದು ಅಕ್ಷರವಲ್ಲ, ಅದು ಸಮಷ್ಟಿಯಲ್ಲಿ ಅದು ಒಂದು ಅಕ್ಷರವಾದರೂ ಕೂಡ ಅದನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ 3 ಅಕ್ಷರಗಳಿದೆ. ಇನ್ನೂ ಆಳಕ್ಕೆ ನಾವು ಹೋದಾಗ 8 ಅಕ್ಷರಗಳಿದೆ. ಆದ್ದರಿಂದಲೇ ತಂತ್ರಸಾರದಲ್ಲಿ ಮಧ್ವಾಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ, ಸೋಯಂ ಓಂಕಾರ ಅಷ್ಟಾಕ್ಷರೋ ಮತಃ ಅಂತ 8 ಅಕ್ಷರಗಳ ಒಂದು ಗುಂಪೆ ಅದು ಓಂಕಾರ. ಮೇಲೆ ನೋಡೋದಕ್ಕೆ ಅದು ಒಂದೇ ಇರುತ್ತೆ ಅದು. ಆದ್ದರಿಂದ ಯಾವುದು ಅದರಲ್ಲಿ ಅಡಕವಾದ 3 ಅಕ್ಷರಗಳು ಅಂದರೆ ಅಕಾರ, ಉಕಾರ, ಮಕಾರ, ಈ 3 ಓಂ ಅಂತ ಆಗಿರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಅಕಾರ ಏನನ್ನು ಹೇಳ್ತಾ ಇದೆ ಅಂದರೆ ಭಗವಂತ ಅವನು ದೋಷರಹಿತ ಅನ್ನೋದನ್ನು ಅಕಾರ ಹೇಳ್ತಾ ಇದೆ. ಅನ್ನೋದಕ್ಕೆ ನಿಷೇಧ ಅಂತ ಅರ್ಥ. ಆದ್ದರಿಂದ ಅಕಾರವು ಭಗವಂತನಲ್ಲಿ ಏನನ್ನು ನಿಷೇಧ ಮಾಡ್ತಾ ಇದೆ ಅಂತ ಹೇಳಿದರೆ ಭಗವಂತನಲ್ಲಿ ದೋಷಗಳನ್ನು ನಿಷೇಧ ಮಾಡ್ತಾ ಇದೆ. ದೇವರಲ್ಲಿ ಯಾವುದೇ ರೀತಿಯಾದ ಈ ದೋಷಗಳೆಲ್ಲ ಅವನಲ್ಲಿ ಇಲ್ಲವೇ ಇಲ್ಲ. ಮತ್ತು ಅನ್ನೋದಕ್ಕೆ ಪರಿಪೂರ್ಣ ಅಂತ ಅರ್ಥ ಇದೆ. ಅಹ ಇತಿ ಬ್ರಹ್ಮ ಅಂತ ವೇದಗಳೆಲ್ಲ ಅಕಾರವು ಪೂರ್ಣತ್ವವನ್ನು ಹೇಳ್ತಾ ಇದೆ ಅಂತ ಹೇಳಿದಾಗ ಭಗವಂತ ಪರಿಪೂರ್ಣ ಅನ್ನುವ ಅರ್ಥವೂ ಕೂಡ ಆ ಅಕಾರದಿಂದಲೇ ಬರ್ತಾ ಇದೆ. ಇನ್ನು ಊ ಅನ್ನೋದಕ್ಕೆ ಅ ಪ್ಲಸ್ ಓ ಅದೇ ಓ ಅಂತ ಆಗಿದೆ. ಓ ಪ್ಲಸ್ ಮು ಓಂ ಅಂತ ಆಗೋಗ್ಬಿಟ್ಟಿದೆ. ಅದರಲ್ಲಿ ಉಕಾರ ಎಂಬುದು ಭಗವಂತನ ಬಗ್ಗೆ ಏನು ಹೇಳ್ತಾ ಇದೆ ಅಂದರೆ ಅವನು ಉತ್ಕೃಷ್ಟನಾಗಿದ್ದಾನೆ. ಭಗವಂತ ಕೇವಲ ದೋಷರಹಿತ ಗುಣಪೂರ್ಣ ಅಂತ ಅಷ್ಟೇ ತಿಳ್ಕೊಳ್ಳೋದಲ್ಲ, ಆ ಭಗವಂತನೇ ಸರ್ವೋತ್ತಮ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನೆಕ್ಸ್ಟ್ ಅಲ್ಲಿ ಬಂದಿರತಕ್ಕಂಥ ಅಕ್ಷರ ಅದು ಉಕಾರವಾಗಿದೆ. ಉಕಾರ ಉತ್ಕೃಷ್ಟವಾಚಿ, ಭಗವಂತ ಅವನು ಸರ್ವೋತ್ತಮನಾಗಿದ್ದಾನೆ ಗುಣಪೂರ್ಣನಾದ್ದರಿಂದಲೇ. ಅನಂತರದಲ್ಲಿ ಮಕಾರವು ಏನನ್ನು ಹೇಳ್ತಾ ಇದೆ ಅಂದರೆ ಭಗವಂತ ಸರ್ವಜ್ಞ. ಮ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಆದ್ದರಿಂದ ಆ ಭಗವಂತನ ಸರ್ವಜ್ಞತ್ವ, ಅವನ ಸರ್ವೋತ್ತಮತ್ವ, ಆಮೇಲೆ ಅವನ ಗುಣಪೂರ್ಣತ್ವ, ಈ 3 ತಿಳಿಸಿಕೊಡತಕ್ಕಂತಹ ಒಂದು ಅಕ್ಷರವೇ ಅದು ಓಂಕಾರ ಅಂತ ಅದು ಪ್ರಸಿದ್ಧವಾಗಿದೆ. ಅದರ ಜೊತೆಗೆ ಅಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕಾದರೆ ಆ ನಾಭಿಯಿಂದ ಹೊಕ್ಕಳಿನಿಂದ ಆ ಅಕ್ಷರ ಹೊರಗಡೆ ಬರಬೇಕಾದ್ರಿಂದ ಅದಕ್ಕೆ ಪೂರಕವಾದಂತಹ ಅನೇಕ ಆ ಕ್ರಿಯೆಗಳು ನಮ್ಮ ಅಂತರಂಗದಲ್ಲಿ ನಡೆಯುತ್ತೆ. ಅದನ್ನೆಲ್ಲ ನಾವು ಸೇರಿಸಿಕೊಂಡಾಗ ಶಾಂತ, ಅತಿಶಾಂತ, ಆತ್ಮ, ಪರಮಾತ್ಮ ಇದೆಲ್ಲವನ್ನು ಸೇರಿದರೆ ಒಟ್ಟು ಸ್ವಯಂ ಅಷ್ಟಾಕ್ಷರೋ ಮತಃ,
ಇದು 8 ಅಕ್ಷರಗಳನ್ನು ಒಳಗೊಂಡಿರತಕ್ಕಂಥದ್ದು ಅದು ಓಂಕಾರವಾಗಿದೆ.